ಹಾಯ್, ಹರಿ ಓಂ, ಸರ್ವೇ ಜನ ಸುಖಿನೋ ಭವಂತು. ನಾಗಲಕ್ಷ್ಮಿ ವಸ್ತ್ರಾಭರಣ. ಇವತ್ತು ನಾನು ಕುಕ್ಕಿಂಗು ಅಥವಾ ಜ್ಯುವೆಲರಿ ಬಗ್ಗೆ ಹೇಳ್ತಿಲ್ಲ. ಇವತ್ತು ನನ್ನ ಫ್ರೆಂಡ್ ಒಬ್ಬರು ಸೀನಿಯರ್ ಹೇಳಿದ್ರು, ನಿಮ್ಮ ಫ್ರಿಡ್ಜ್ ಹೇಗೆ ಆರ್ಗನೈಸ್ ಮಾಡಿದ್ದೀರಾ, ಡೈಲಿ ಹೇಗಿಡ್ತೀರಾ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾನು ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ಒನ್ ಟೂ 3 ಸ್ಟೆಪ್ ಇದೆ, ಮತ್ತು 4 ಸ್ಟೆಪ್ಪಲ್ಲಿ ನಾನು ವೆಜಿಟೇಬಲ್ ಇಡ್ತೀನಿ. ಫಸ್ಟ್ ನಾನು ಹಾಲು, ಮೊಸರು, ಬೆಣ್ಣೆ ಅಥವಾ ಹಾಲಿನ ಕೆನೆ ಇರ್ಬೋದು, ಅಥವಾ ಚಟ್ನಿಗಳನ್ನ ಮತ್ತು ಬೆಲ್ಲ, ಲಿಕ್ವಿಡ್ ಬೆಲ್ಲನ ಇಡ್ತೀನಿ. ಆಮೇಲೆ ಸೆಕೆಂಡ್ ಸ್ಟೆಪ್ಪಲ್ಲಿ ಫ್ರೂಟ್ಸ್ ಅಥವಾ ಈ ಸೋರೆಕಾಯಿ ಅದು ಲಾಂಗ್ ಇರುತ್ತಲ್ಲ, ಅದೆಲ್ಲ ಇಡೋಕ್ಕಾಗಲ್ಲ ಅಂದರೆ ಅಲ್ಲಿಡ್ತೀನಿ. ನೆಕ್ಸ್ಟ್ ಈ ಹಸಿಮೆಣಸು ಅಥವಾ ವೆಜಿಟೇಬಲ್ ಈಗ ಬಾಕ್ಸಿಗೆ ಹಾಕದೆ ಉಳಿದಿರೋ ಅಂಥದ್ದು ಅದೆಲ್ಲ ಇಟ್ಟಿರ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ನೋಡಿರಿ, ಈ ರೀತಿ ಬಾಕ್ಸ್ಗಳು ನಿಮ್ಗೆ ಸಿಗುತ್ತೆ ಎಕ್ಸ್ಟ್ರಾ. ಆ ರೀತಿ ಬಾಕ್ಸ್ ಇಟ್ಕೊಂಡ್ರೆ ನಾನು ಒಂದರಲ್ಲಿ ಟೊಮಾಟೋನ ಹಾಕ್ಕೊಳ್ತೀನಿ, ಒಂದರಲ್ಲಿ ಬದನೆಕಾಯಿ, ಒಂದರಲ್ಲಿ ಸಣ್ಣ ಸಣ್ಣ ತರಕಾರಿ ಯಾವುದಿರುತ್ತೆ ಅದು ಹಾಕ್ಕೊಳ್ತೀನಿ. ಯಾವುದು ಮಿಕ್ಸ್ ಆಗೋಲ್ಲ, ಚೆನ್ನಾಗಿರುತ್ತೆ. ಮತ್ತು ನಾವು ಫಸ್ಟಿಗೆ ತೊಳೆದು ಒರೆಸಿ ಇಟ್ಕೊಳ್ಳೋದ್ರಿಂದ ಅಡುಗೆ ಮಾಡ್ಬೇಕಾದ್ರೆ ಇಮಿಡಿಯೇಟಾಗಿ ತೊಗೊಂಡು ನೀವು ಇದು ಮಾಡ್ಕೋಬೋದು. ಮತ್ತು ಯಾವ ತರಕಾರಿ ಯಾವುದರಲ್ಲಿದೆ ಅಂತ ಹೇಳಿ ನಮಗೂ ಗೊತ್ತಾಗುತ್ತೆ. ಈ ರೀತಿ ಇಟ್ಕೊಂಡು ಚೆನ್ನಾಗಿರುತ್ತೆ. ಈ ಕಡೆ ನೋಡ್ಬೋದು, ನಾನು ಇವೆಲ್ಲ ಖರ್ಜೂರ, ಐಸ್ ಕ್ರೀಮಿಂದೆಲ್ಲ ಡಬ್ಬಿ ಬರುತ್ತಲ್ಲ, ಇದರಲ್ಲೆಲ್ಲ ನಾನು ಏನೆಲ್ಲ ಚಾಕ್ಲೇಟ್ಸ್ ಅದೆಲ್ಲ ಇಟ್ಕೊಂಡಿರ್ತೀನಿ. ಮತ್ತು ಇದರಲ್ಲಿ ಇದೆಲ್ಲ ಖಾಲಿಯಾಗಿರೋ ಡಬ್ಬಿ, ಇದರಲ್ಲೆಲ್ಲ ಚಾಕ್ಲೇಟ್ಸು, ಆಮೇಲೆ ಈನೋ ಪೌಡರು ಅದು ಇದು ಇಟ್ಕೊಂಡಿರ್ತೀನಿ. ಈ ಕಡೆ ನೋಡ್ಬೋದು ಹನಿ ಇದೆ, ಆಮೇಲೆ ಶೇಂಗಾ ಚಟ್ನಿ ಇಟ್ಕೊಂಡಿದ್ದೀನಿ. ಇದು ಬೇಬಿ ವೈಪ್ಸ್, ನಿಮ್ಗೆ ಗೊತ್ತಿರ್ಬೋದು, ಫೇಸ್ ಕ್ಲೀನ್ ಮಾಡೋಕ್ಕೆ. ಮತ್ತು ಇದು ಒಣ ಕೊಬ್ಬರಿ. ಹಾಗೆ ಇಲ್ಲಿ ನೋಡ್ಬೋದು, ಇದು ನಾನು ಫಸ್ಟು ಕಿರಾಣಿಗಳನ್ನೆಲ್ಲ ಹಾಕ್ಕೊಳಕ್ಕಂತ ಇಟ್ಕೊಂಡಿದ್ದೆ. ಬಟ್ ಎಲ್ಲದು 6 ಪೀಸ್ ಇತ್ತು, ನನಗದು ಕಿರಾಣಿಗೆ ಪರ್ಫೆಕ್ಟ್ ಅನಿಸ್ತಿರ್ಲಿಲ್ಲ. ಹಾಗಾಗಿ ಇದನ್ನು ಫ್ರಿಜ್ಜಿಗೆ ಆರ್ಗನೈಸ್ ಮಾಡಿದ್ದೀನಿ. ಇದರಲ್ಲಿ ಒಂದರಲ್ಲಿ ಡ್ರೈ ಫ್ರೂಟ್ಸ್, ಒಣದ್ರಾಕ್ಷಿ ಇದೆ, ಮತ್ತು ಎಳ್ಳಿದೆ. ಯಾವುದ್ಯಾವುದು ಹೊರಗಡೆ ಇಟ್ಟರೆ ಹಾಳಾಗತ್ತಾ ಅಂತ ಐಟಮ್ ಇಟ್ಟಿದ್ದೀನಿ. ಒಂದರಲ್ಲಿ ಲಿಂಬೆ ಹಣ್ಣಿದೆ, ಒಂದರಲ್ಲಿ ಕರ್ಬೇವಿನ ಸೊಪ್ಪು, ನೀವು ನೋಡ್ಬೋದು, ಕರ್ಬೇವಿನ ಸೊಪ್ಪು ಎಲ್ಲ ಇಟ್ಟಿದ್ದೀನಿ. ಲಿಂಬೆ ಹಣ್ಣು ಇಟ್ಟಿದ್ದೀನಿ. ಆಮೇಲೆ ಒಂದರಲ್ಲಿ ಬೀನ್ಸ್ ಇಟ್ಟಿದ್ದೀನಿ. ಈ ರೀತಿ ಆರ್ಗನೈಸ್ ಮಾಡಿಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ. ನೋಡಿರಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ಮತ್ತು ಯಾವುದ್ರಲ್ಲಿ ಯಾವ ಐಟಮ್ ಇಟ್ಟಿದ್ದೀವಿ ಅಂತ ಹೇಳಿ ನಮಗೆ ಗೊತ್ತಾಗತ್ತೆ. ಫ್ರಿಡ್ಜ್ ನೀಟಾಗಿ ಇಟ್ಕೊಂಡ್ರೆ ನನಗೆ ಖುಷಿ ಅನಿಸುತ್ತೆ. ನನಗಂತೂ ಫಸ್ಟ್ ಆಫ್ ಆಲ್ ನೀಟ್ ಇರಲೇಬೇಕು. ಮೇಲ್ಗಡೆ ಅಲ್ಲಿ ಹಾಲು ಇಟ್ಕೊಳ್ತೀನಿ, ಅದ್ರ ಮೇಲೆ ಪನ್ನೀರು ಅಥವಾ ಬೇರೆ ಏನಾದ್ರು ಐಟಮ್ ಇಡೋದಿದ್ರೆ ಇಟ್ಕೊಳ್ತೀನಿ. ಈ ಥರ ನೀಟಾಗಿ ಇಟ್ಕೊಂಡ್ರೆ ನೋಡೋರಿಗೂ ಖುಷಿ ಆಗುತ್ತೆ. ಬಾಯ್.